ಸಂಪತ್ ಶುಕ್ರವಾರದ ಮೊದಲನೆಯ ಅಧ್ಯಾಯ. ಶ್ರಾವಣ ಮಾಸ ಶುಕ್ರವಾರ ಸಂತಸ ದಿನದ ಮಹಾಲಕ್ಷ್ಮಿಯನ್ನು ಮಂದಿರದೊಳಿಸಿ ಶೃಂಗರಿಸಿ ಪೂಜಿಸಿದರೆ ಬೇಡಿದ ವರವನ್ನು ನೀಡುವಳು. ಇಂತಿರಲು ಒಂದು ಸುಂದರವಾದ ಪಟ್ಟಣದಲ್ಲಿ ರಾಜನಿಗೆ ಸಂತಾನ ಇಲ್ಲದೆ ಬಳಲುತ್ತಿರಲು ರಾಣಿ ರಾಜನನ್ನು ಸಂದರ್ಶಿಸಿ ನುಡಿದಳು. ಮಕ್ಕಳಿಲ್ಲದ ಬಾಳು ಏತರ ಬಾಳು ಹಾಳೂರ ದೇಗಲವಿದ್ದಂತೆ, ಬಂಜೆಯ ಬಾಳು, ಇದಕ್ಕೆ ಬೇಗನೆ ಉಪಾಯ ಕೈಗೊಳ್ಳಬೇಕು ಎಂದು ಪ್ರಭುವನ್ನು ಬೇಡಿಕೊಂಡಳು. ರಾಜನು ಚಿಂತಾಕ್ರಾಂತನಾಗಿ ದೂತನನ್ನು ಕರೆಯಿಸಿ, ಹೇ ದೂತನೇ, ನನ್ನ ರಾಜ್ಯದಲ್ಲಿ ಬಲ್ಲಿದ ವಿದ್ವಾನ್ ಪಂಡಿತ ಜ್ಯೋತಿಷಿಯನ್ನು ಕರೆತರಬೇಕೆಂದು ಅಪ್ಪಣೆ ಮಾಡಿದನು. ದೂತನು ಊರು ಅಲೆದು ವಿದ್ವಾನ್ ಜ್ಯೋತಿಷ್ಯಗಾರನ ಹುಡುಕತೊಡಗಿದನು. ಒಂದು ಪಟ್ಟಣದಲ್ಲಿ ಗೋಪಿ ಎಂಬ ವಿದ್ವಾನ್ ಜ್ಯೋತಿಷ್ಯ ಇದ್ದನು. ಆ ವಾರ್ತೆಯನ್ನು ಕೇಳಿಗೆ ಅಲ್ಲಿಗೆ ಹೊರಟನು. ದೂತನು ಪಟ್ಟಣವನ್ನು ಸೇರಿ ಜ್ಯೋತಿಷನ ಹತ್ತಿರ ಹೋಗಿ ಹೇಳತೊಡಗಿದನು. ರಾಜಾಜ್ಞೆಯನ್ನು ಉಲ್ಲಂಘನೆ ಮಾಡಬಾರದೆಂದು ಹೊರಟು ಗೋಪಿ ಬಂದನು. ರಾಜನ ಬಳಿಗೆ ರಾಜ ರಾಣಿಯರು ಹರ್ಷಿತರಾಗಿ ಬಹು ವಿಜೃಂಭಣೆಯಿಂದ ಸ್ವಾಗತಿಸಿದರು. ವಿದ್ವಾನ್ ಬಹು ನಿಪುಣ ಜ್ಯೋತಿಷ್ಯ ಗೋಪಿಯನ್ನು. ಗೋಪಿ ಹಸ್ತ ಸಾಮುದ್ರಿಕವನ್ನು ನೋಡುತ್ತಲೇ, ಸಂತಾನ ರೇಖೆ ಇಲ್ಲ. ಕೈಯಲ್ಲಿ ನೀವು ಶುಕ್ರವಾರ ಶ್ರಾವಣ ಮಾಸದಲ್ಲಿ ಗೌರಿ ವ್ರತ ಆಚರಿಸಿದರೆ ಮಾತ್ರ ಪ್ರಾಪ್ತವಾಗುವುದು. ಗೌರಿಯ ವ್ರತವನ್ನು ಆಚರಿಸುವ ಪದ್ಧತಿ ನಿಯಮವನ್ನು ಹೇಳಬೇಕೆಂದು ತಾವು ಬೇಡಿದಷ್ಟು ದುಡ್ಡು ದ್ರವ್ಯ ಕೊಡುವೆ ತಮಗೆ. ರಾಜರಾಣಿಯೇ ಕೇಳಿರಿ ಚಿತ್ತದಿಂದ ನಾನು ಹೇಳುವ ಶುಕ್ರವಾರ ಗೌರಿ ವ್ರತದ ವಿಧಾನವನ್ನು ಎಂದು ಹೇಳುತ್ತಾ ಹತ್ತಿದನು. ಮನೆಯನ್ನು ಗೋಮಯದಿಂದ ಸಾರಿಸಬೇಕು. ವ್ರತ ಮಾಡುವ ಹೆಣ್ಣು ಮಕ್ಕಳು ಆ ದಿನವೂ ಉಪವಾಸ ಮಾಡಿ ಮನೆಯಲ್ಲಿ ಬಾಳೆಕಂಬ, ಮಾವಿನ ಮರ, ತಳಿರು ತೋರಣಗಳಿಂದ ಶೃಂಗರಿಸಬೇಕು. ವಿರಚಿತ ಪೂಜಾ ಮಂಟಪದಲ್ಲಿ ಮಂಚವನ್ನು ಹಾಕಿ ಮಂಚದ ಮೇಲೆ ಅಕ್ಕಿಯ ಕಾಸಿಯ ಹಾಸಕ್ಕಿ ಹೊಯ್ದು ಅದರ ಮೇಲೆ ಮುತ್ತುಗದ ಎಲೆಗಳನ್ನು ಹರವಬೇಕು. ಅದರಲ್ಲಿ ಬಂಗಾರದ ಇಲ್ಲವೇ ಬೆಳ್ಳಿಯ ಅಥವಾ ಅರಿಶಿನ ಶ್ರೀ ಸಂಪತ್ ಶುಕ್ರವಾರ ಗೌರಿಯನ್ನು ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚಿತ್ರವಸ್ತ್ರಾದಿಗಳಿಂದ ಅಲಂಕರಿಸಿ ಶೃಂಗರಿಸಿ ಮಂಗಲಸೂತ್ರವನ್ನು ಕಟ್ಟಿ ಕಂಕಣಗಳನ್ನು ಧರಿಸಬೇಕು. ಸುವಾಸನೆಯರೊಂದಿಗೂಡಿ ವಿದ್ಯುಕ್ತವಾಗಿ ಷೋಡೋಪಚಾರಗಳಿಂದ ಪೂಜೆ ಮಾಡಬೇಕು. ಹಾಗೂ ಪೂಜಾ ಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ಬಟ್ಟಲದಿಂದ ಆ ದೀಪದ ಕಾಡಿಗೆಯನ್ನು ಹಿಡಿಯುತ್ತಾ ಮಹಾಲಕ್ಷ್ಮಿಯ ಮುಖಾರವಿಂದನ್ನು ನೋಡುತ್ತಾ ಶ್ರದ್ಧಾನ್ವಿತರಾಗಿ ಕಥಾಶ್ರವಣ ಮಾಡಬೇಕು. ಕಥೆಯ ಪೂರ್ಣವಾದ ಬಳಿಕ ಕಥಾಶ್ರವಣಕ್ಕಾಗಿ ಬಂದ ಎಲ್ಲ ಮುತ್ತೈದೆಯರಿಗೆ ಕಣ್ಣಿಗೆ ಕಾಡಿಗೆ ಹಚ್ಚಬೇಕು. ಈ ಪ್ರಕಾರ ಮಹಾಲಕ್ಷ್ಮಿಯ ವ್ರತದ ಕೈಗೊಂಡರೆ ಪುತ್ರ ಸಂತಾನವಾಗುವುದೆಂದು ಹೇಳಿ ಗೋಪಿ ಹೊನ್ನು ಧಾನ್ಯವನ್ನು ತೆಗೆದುಕೊಂಡು ಹೊರಟನು. ರಾಜ ರಾಣಿಯರು ಸಂತುಷ್ಟರಾಗಿ ಶುಕ್ರವಾರ ಶ್ರಾವಣ ಮಾಸ ಗೌರಿಯ ವ್ರತವನ್ನು ಕೈಗೊಂಡ ರಾಣಿ ಮಕ್ಕಳ ಚಿಂತೆಯಲ್ಲಿ ಕೊರಗಿದರು. ರಾಜನು ಬೇರೆ ಲಗ್ನ ಮಾಡಿಕೊಳ್ಳಬೇಕೆಂದು ಹಂಚಿಕೆಯನ್ನು ಹಾಕಿ ಪರ ಊರಿಗೆ ಪ್ರಯಾಣ ಬೆಳೆಸಿದನು. ಈ ವಾರ್ತೆಯನ್ನು ಕೇಳಿ ರಾಣಿಯು ಚಿಂತಾಕ್ರಾಂತಳಾಗಿ ಹಂಚಿಕೆಯಲ್ಲಿ ತೊಡಗಿದಳು. 3 ತಿಂಗಳ ಗರ್ಭ ಧರಿಸಿರುವ ಪ್ರಚಾರ ಮಾಡಬೇಕೆಂದು ಸಂಧಿಗೊಂದಿಗಳಲ್ಲಿ ರಾಣಿಯು ಗರ್ಭವಾದ ಸುದ್ದಿಯನ್ನು ಕೇಳಿ ದೂತನು ಹರ್ಷಿತನಾಗಿ ರಾಜರಿಗೆ ಹೇಳಬೇಕೆಂದು ಆತುರದಿಂದ ರಾಜನಿರುವ ಸ್ಥಳಕ್ಕೆ ಹೊರಟನು. ಸದ್ದು ಮಾಡದೆ ಸೂಲಗತ್ತಿಯ ಕರೆಸಿ ನುಡಿದಳು ಸತ್ಯ ಸಂಗತಿಯು. ನಾನು ಗರ್ಭವತಿ ಇರುವನೆಂದು ನುಡಿಯಬೇಕು. ನನ್ನ ದೊರೆಯ ಮುಂದೆ ನನಗೊಂದು ಮುದ್ದು ಕೂಸಿನ ತಂದು ಕೊಟ್ಟರೆ ನಿನಗೆ ನಾನು ಕೊಡುವೆ ದುಡ್ಡನ್ನು ನೀನು ಬೇಡಿದಷ್ಟು ಎಂದು ರಾಣಿಯು ನುಡಿದಳು. ಅಂದ ಮಾತನ್ನು ಕೇಳಿ ಸಂದೇಹಕ್ಕೆ ಕಂದನ ತಂದು ಕೊಡುವೆನೆ ಎಂದು ವಚನ ಕೊಟ್ಟು ಸೂಲಗಿತ್ತಿಯು ಕಂದನ ಶೋಧಕ್ಕೆ ಹೊರಟಳು. ದೂತನು ಹೋಗಿ ರಾಜನಿಗೆ ತಿಳಿಸಲು ಆನಂದ ಉಕ್ಕೆ ಬಂದಿತ್ತು. ದೂತನ ಸಂಗಡ ಹೊರಟು ಬಂದನು ತನ್ನ ರಾಜ ಮಂದಿರಕ್ಕೆ. ಮಡದಿಯನ್ನು ಕಾಣುತ್ತಾ ಹರುಷದಿ ಮಾತನಾಡುತ್ತಾ ಸಂಪತ್ ಶುಕ್ರವಾರ ಗೌರಿ ವ್ರತ ಮಹಿಮೆಯನ್ನು ಕೊಂಡಾಡಿ ನಮಸ್ಕರಿಸಿದನು. ಶೂಲಗಿತ್ತಿ ಊರು ಕೇರಿಯನ್ನು ಅಲೆದು ಕಂದನ ಶೋಧಕ್ಕೆ ಅಣಿಯಾದಳು. ಹುಡುಕುತ್ತಾ ಬರುಬರುತ್ತಾ ಕಡೆಯ ಓಣೆಯಲ್ಲಿರುವ ಬ್ರಾಹ್ಮಣನ ಮನೆಗೆ ಬಂದಳು. ಶೂಲಗಿತ್ತಿಯು ಬ್ರಾಹ್ಮಣನ ಮಡದಿಗೆ 3 ತಿಂಗಳು ಗರ್ಭವಾಗಿದೆ ನುಡಿಸುತ್ತಾ ಮಾತನಾಡಿಸಿದಳು. ಬಡ ಬ್ರಾಹ್ಮಣತೆಯ ಸ್ಥಿತಿಗತಿಯನ್ನು ನೋಡಿ ಮರಮರನೆ ಮರಗಿದಳು. ಪ್ರೀತಿಯ ಮಾತು ನುಡಿಯುತ್ತಾ ಕೇಳಿದಳು ವಿನಯದಿಂದ. ಹಡೆದಮ್ಮನಿಗಿತ್ತೆ ಯಾವ ಭಾವರಿಲ್ಲೇ, ಒಡೆತನ ಸಂತೈಸರಿಲ್ಲೇ, ಹಡೆದ ತಾಯಿ ತಂದೆಯರಿಲ್ಲೇನೆ ಎಂದು ಕೇಳುವುದಲ್ಲಿ ಬ್ರಾಹ್ಮಣತೆ ನುಡಿತಾಳ. ಬಂಧು ಬಳಗ ನನಗಿಲ್ಲ, ತಂದೆ ತಾಯಿಯರಿಲ್ಲ, ಭಾವ ಮೈದನರಿಲ್ಲ, ಅತ್ತೆ ಮಾವನಿರಲ್ಲ ಎಂದು ಕಣ್ಣೀರು ಕರೆದಳು. ಬ್ರಾಹ್ಮಣತೆಯ ಮಾತು ಕೇಳಿ ಆನಂದವಾಯಿತು ಸೂಲಗತ್ತಿಗೆ. ನನ್ನಾಸೆ ಫಲಿಸಿತು. ರಾಣಿಗೆ ಕಂದನು ದೊರಕಿದನು. ರಾಜನೊಟ್ಟಿಗೆ ಹತ್ತಿರ ಬಂದಳು. ದೇವಿಯ ದೇಹದಿಂದ ಕಂದನು ದೊರಕಿದನು. ನಿಮ್ಮಲ್ಲಿ ಆಗುವ ಸಿರಿ ಕುಪ್ಪಸ ಕಾರ್ಯ ನೆರವೇರಿಸಿ ಬಂಧು ಬಳಗಕ್ಕೆ ತಿಳಿಸಿರಿ. ಸಂತಸದ ವಾರ್ತೆಯನ್ನು ಕೇಳುತ್ತಾ ರಾಣಿಯು ಆನಂದ ಆಗಸದ ಲೀಲೆಯನ್ನು ಆಡುವಂತೆ ಆನಂದ ಬೀಸುತ್ತಲೇ ಸೂಲಗತ್ತಿಯನ್ನು ಕೊಂಡಾಡಿದಳು. 3ನೆಯ ತಿಂಗಳಿಗೆ ರಾಜನಲ್ಲಿಗೆ ಮೊಗ್ಗೆ, 5 ತಿಂಗಳಿಗೆ ಉತ್ಸವದಿ. ರಾಜರಾಣಿಯರು ಕೂಡಿ ಸೀರೆಯ ಕಾರ್ಯಭರದಿಂದ ಮಾಡಿದರು. 9 ತಿಂಗಳಿಗೆ ಸೀಮಂತೋತ್ಸವ ಮೂಡಿ ಬಂದಿತು. ನವಮಾಸ ಹಿಡಿಸಲಾರದಷ್ಟು ಸಂತೋಷ ಪ್ರಜೆಗಳಿಗೆ.
ರಾಜನ ಮಡದಿಗೆ ಒತ್ತಿ ಬಂದವು. ಬೇನೆ ಸುದ್ದಿಯನ್ನು ಕೇಳುತ್ತಲೇ ನೃಪತಿಯರ ರಸಿಗೆ ಮುತ್ತಾಗಲೇ ಹತ್ತಿತು. ಉತ್ತಮ ಬೇನೆ ಎಂಬುದು ಎಲ್ಲರೂ ಅರ್ತಿಯಿಂದಲೇ ಬರುವಕ್ಕೆ ಸಂಗಡದಲ್ಲೊಂದು ಪುತ್ರಿಯ ಕೊಂಡಿಹಳು. ಬ್ರಾಹ್ಮಣತೆಯ ಮನಸ್ಸು ಕೂಸು ಹೊತ್ತು ತಂದಳು ಆ ಪುತ್ರಿ. ರಾಜನ ಮಡದಿಗೆ ಒತ್ತಿ ಬಂದವು, ಬೇನೆ ಕಟ್ಟಾದವು, ನಿಚ್ಚಣಕ್ಕೆ ಹತ್ತಿ ಇಳಿಯುತ್ತದಲ್ಲಿ ಹಡೆದಳೆಂಬ ಸುದ್ದಿಯನ್ನು ಹರಡಿದಳು. ಕಲ್ಲು ಗುಂಡನ ನೀ ಹಡೆದಿಲ್ಲ ಎಂಬ ಸೊಲ್ಲು ಕೇಳುತ್ತಾ ತಲೆನೆಸಿ ಎಲ್ಲಿದ್ದರೇನು ಆರೋಗ್ಯದಿಂದ ಬೆಳೆಯಲು ಕುವರನು ಮುಂತೆಲ್ಲ ನೇಮ ಮಾಡಿದಳು. ರಾಜರಾಣಿಯರಿಗೆ ಒಂದು ಗಂಡು ಮಗು ಜನಿಸಿತು ಎಂದು ಪುರದಲ್ಲಿ ಡಂಗೂರದಿಂದ ಸಾರಿದರು. ಕುಮಾರನಿಗೆ ನಾಮಕರಣೋತ್ಸವ. ಚೆನ್ನಾಗಿ ನಗುನಗುತ್ತಾ ಪ್ರಕಾಶನೆಂದು ಹೆಸರಿಟ್ಟು ಕೂಗಿದರು. ಸುವಾಸನೆಯರೆಲ್ಲೋ ಬಂಗಾರದ ತೊಟ್ಟಿಲಲ್ಲಿ ಕಂದನನ್ನು ಹಾಕಿ ಕಂದ ಜೋ ಮಕರಂದ ಜೋ ಚಿನ್ನ ಜೋ ಎಂದು ಹಾಡು ಹಾಡಿದರು. ರಾಜನು ಗೋಪಿ ಜ್ಯೋತಿಷ್ಯಗಾರನು ಒಳ್ಳೆ ವಿಜೃಂಭಣೆಯಿಂದ ಬೀಳ್ಕೊಟ್ಟು ಕಂದನ ಜಾತಕ ಬರೆಯಿಸಿದನು. ಕಂದನ ಜಾತಕದಲ್ಲಿ 16 ವರ್ಷಕ್ಕೆ ಮರಣವು ಎಂದು ಗೋಪಿ ಜ್ಯೋತಿಷ್ಯ ಕಳಕಳಿಯಿಂದ ನುಡಿದನು. ರಾಜರಾಣಿಯರು ದಿಗ್ಮೂಢವಾಗಿ ದುಃಖ ಸಾಗರದಲ್ಲಿ ಮುಳುಗಿದರು. ಇದಕ್ಕೆ ಪರಿಹಾರ ಮಾರ್ಗ ಹೇಳಿರಿ ಎಂದು ನಮ್ರತೆಯಿಂದ ಕೇಳಿದರು. ಕಂದನು 12ನೇ ವಯಸ್ಸಕ್ಕೆ ಕಾಶಿ ರಾಮೇಶ್ವರ ಇತ್ಯಾದಿ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಕಳಿಸಬೇಕು. ಶುಕ್ರವಾರ ಗೌರಿ ವ್ರತ ಬಿಡದೆ ಪಾಲಿಸಬೇಕು. ಬಡ ಬ್ರಾಹ್ಮಣರಿಗೆ ದಾನ ಧರ್ಮ ಪರೋಪಕಾರವನ್ನು ಮಾಡಬೇಕು. ರಾಜರಾಣಿಯರು ನಿಮ್ಮ ನುಡಿಯಂತೆ ನಡೆಯುವ ನಿಮ್ಮ ವಾಕ್ಯವು ನಮಗೆ ದೇವವಾಕ್ಯವೆಂದು ನಮ್ರ ವಿನಂತಿ ಮಾಡಿದರು. ಬಿದಿಗೆ ಚಂದ್ರನಂತೆ ದಿನದಿನಕ್ಕೆ ಕುಮಾರನು ಬೆಳೆದನು. ಮಗನು ಬೆಳೆದಂತೆ ರಾಣಿಯರಿಗೆ ಚಿಂತೆಯ ಮನವನ್ನು ಸುಡಾತಿತು. ಜ್ಯೋತಿಷಿ ಹೇಳಿದಂತೆ ಎಲ್ಲರ ವ್ರತ ನೇಮವನ್ನು ಮಾಡಹತ್ತಿದರು. ದಾನ ಧರ್ಮ ಪರೋಪಕಾರವನ್ನು ಮಾಡಿದರು. ಕುಮಾರನು ಬೆಳೆದಂತೆ 12 ವರ್ಷಕ್ಕೆ 1 ವಾರ ಕಡಿಮೆ ಉಳಿಯಿತು. ರಾಜರಾಣಿಯರು ಶೋಕ ಮಾಡಹತ್ತಿದರು. ಮಗ ಪ್ರಕಾಶ ತಂದೆ ತಾಯಿಯ ಹತ್ತಿರ ಬಂದು ಶೋಕಿಸುವ ವಾರ್ತೆಯನ್ನು ಕೇಳಿದನು. ರಾಜರಾಣಿಯರು ನಿಜ ಸಂಗತಿ ಅರಿವಿದರು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ್ದು ಒಂದು ದಿನ ಸಾಯಲೇಬೇಕು, ಬಾರದು ಬಪ್ಪದು ತಪ್ಪದು ಎಂದು ನುಡಿದನು ಪ್ರಕಾಶನು. ಕುಮಾರ, ನೀನು ಕಾಶಿ ರಾಮೇಶ್ವರನ ಪುಣ್ಯಕ್ಷೇತ್ರಕ್ಕೆ ದರ್ಶನ ಕೊಟ್ಟು ಪುನೀತರಾಗಬೇಕೆಂದು ಹೇಳಿದರು. ತಂದೆ ತಾಯಿ ಅಪ್ಪಣೆಯಂತೆ ಪ್ರಯಾಣ ಸಿದ್ಧತೆ ಮಾಡತೊಡಗಿದರು. ರಾಜ್ಯದ ಹೆಣ್ಣು ಮಕ್ಕಳು ಆರತಿ ಮಾಡಿ ಯಶ ಕೋರಿದರು. ಸಾಕಷ್ಟು ದ್ರವ್ಯ ಧನವನ್ನು ತುಂಬಿಕೊಂಡು ಮಹಾಲಕ್ಷ್ಮಿಗೆ ನಮಸ್ಕರಿಸಿ ಮಾತಾಪಿತೃಗಳಿಗೆ ವಂದಿಸಿ ಪ್ರಯಾಣವನ್ನು ಬೆಳೆಸಿದನು. ಪ್ರಯಾಣ ಮಾಡುವ ಈ ಪ್ರಕಾಶಕುಮಾರನ ಕತ್ತಲೆ ಆಯಿತು. ಮುಂದಿನ ಊರಿನ ವಸತಿ ಮಾಡಬೇಕೆಂದು ಊರಿಗೆ ಬಂದ. ಆ ಊರಿನಲ್ಲಿ ಒಂದು ಮುದುಕಿಯು ಸೊಸೆ ಹಡೆದು ಅಂದಿಗೆ 6ನೇ ದಿನವಾಗಿತ್ತು. ಮೊದಲ ಸೊಸೆಯು 6-7 ಮಕ್ಕಳನ್ನು ಹಡೆದಿದ್ದರೂ ಆ ಎಲ್ಲ ಮಕ್ಕಳು 6ನೇ ದಿವಸಕ್ಕೆ ಸತ್ತು ಹೋಗುತ್ತಿದ್ದವು. ಅದನ್ನು ಮುದುಕಿಯು ಹಿಂದಿನದು ಸ್ಮರಿಸಿಕೊಂಡು ಚಿಂತಿಸುತ್ತಾ ಕುಳಿತಿದ್ದಳು. ಅದೇ ಹೊತ್ತಿಗೆ ರಾಜಕುಮಾರನು ಅವಳ ಮನೆಗೆ ಹೋಗಿ, ಅಮ್ಮ, ಮುಂದಿನ ಊರಿಗೆ ಹೋಗಬೇಕೆಂದರೆ ಕತ್ತಲವಾಯಿತು. ಇಂದು ರಾತ್ರಿ ನನಗೆ ಸ್ಥಳ ಕೊಡಿ. ಆ ಮುದುಕಿಯ ಸಂತೋಷಪಟ್ಟು ಆ ಮಹಾಪುರುಷನ ಕಾಲ್ಗುಣದಿಂದಾದರೂ ನನ್ನ ಮೊಮ್ಮಗನು ಬದುಕಿದರೆ ಸಾಕೆಂದು ರಾಜಕುಮಾರನಿಗೆ ಇರಲು ತಿಳಿಸಿದರು. ರಾಜಪುತ್ರ ಪ್ರಕಾಶಕುಮಾರನು ತಾನು ತಂದ ಅಡಿಗೆಯನ್ನು ಊಟ ಮಾಡಿ ಮುದುಕಿಯ ತೋರಿಸಿದ ಸ್ಥಳದಲ್ಲಿ ಹೊಸ್ತಿಲಿಕ್ಕೆ ಅಡ್ಡಲಾಗಿ ಮಲಗಿದನು. ಮಧ್ಯರಾತ್ರಿಯಾದೊಡನೆ ಪ್ರಕಾಶನಿಗೆ ಗಾಢ ನಿದ್ರೆ ಹತ್ತಿತ್ತು. ಆಡುತ್ತಾ ಮಲಗಿರಲು ಶಿಶುವಿನ ಮರಣದ ದಿನ ಬಂದಿತೆಂದು ಕೂಸಿನ ತಾಯಿ ಅಜ್ಜಿಯ ಕಾದು ಕುಳಿತ ಸ್ಥಳದಲ್ಲಿಯೇ ಅವರಿಬ್ಬರಿಗೆ ನಿಶಾದೇವಿ ಬಂದು ಮುತ್ತಿದಳು. ಆ ಸಂಧಿಯನ್ನು ಸಾಧಿಸಿ ಸೆಟವಿಯ ಜಾತಕ ಅದೃಷ್ಟವನ್ನು ಬರೆಯಲು ಬಂದಳು. ದೈವಶಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿಯ ಪ್ರಸನ್ನಳಗೆ ಕೂಸಿನ ಬಳಿ ಬಂದು ನಿಂತು, ಎಲೆ ಸೆಟವಿ, ನನ್ನ ಮೆಚ್ಚಿನ ಮಗ ಪ್ರಕಾಶನು ಬಾಗಿಲ ಮುಂದೆ ಮಲಗಿರಲು ಅವನನ್ನು ಅಡ್ಡದಾಟಿ ಬರಬೇಡ, ನನ್ನ ವರಪರದಾನದಿಂದ ಹುಟ್ಟಿದವನೆಂದು ಗದರಿಸಿದಳು. ಸೆಟವಿಯು ಮಹಾಲಕ್ಷ್ಮಿಯ ನುಡಿಯ ಕೇಳಿ ಭಯಭೀತಿಯಿಂದ ಕ್ಷಮಿಸಿದೇವಿ, ನನ್ನ ಅಪರಾಧವೆಂದು ಹೇಳಿ ಹೊರಟಳು. ಬೆಳಗಾಯಿತು, ಎಲ್ಲರಿಗೂ ಎಚ್ಚರವಾಯಿತು. ತಾಯಿಯ ಪಕ್ಕದಲ್ಲಿ ಆಡುತ್ತಿರುವ ಮಗನನ್ನು ಕಂಡು ಅತ್ತೆ ಸೊಸೆಯರಿಗೆ ಆನಂದವಾಯಿತು. ಅತ್ತೆಯು, ನಮ್ಮ ಮನೆಯಲ್ಲಿ ಇರುವ ಪರಿಚಯವಿಲ್ಲದ ಮಹಾಶಯನ ಕರಿಬಣ್ಣದಿಂದ ನನ್ನ ಮೊಮ್ಮಗನು ಚಿರಾಯಸ್ಸು ಪಡೆದನು. ಈತನು ಮಾನವನಲ್ಲ, ಮಾನವ ರೂಪ ಧರಿಸಿ ಬಂದ ಪರಮಾತ್ಮನೆಂದು ಪ್ರಕಾಶಕುಮಾರನನ್ನು ಬಾಯಿ ತುಂಬ ಅತ್ತೆ ಸೊಸೆಯರು ಬಣ್ಣಿಸಿದರು. ಪ್ರಕಾಶಕುಮಾರನು ಕೈಕಾಲು ಮುಖ ತೊಳೆದುಕೊಂಡು ಅತ್ತೆ ಸೊಸೆಯರಿಗೆ ಧನ್ಯತೆಯನ್ನು ಅರ್ಪಿಸಿ ಮುಂದೆ ಪ್ರಯಾಣ ಬೆಳೆಸಿದನು. ಕಾಶಿ ಪುಣ್ಯಕ್ಷೇತ್ರವನ್ನು ತಲುಪಿ ಪುಣ್ಯಪಾವನವಾದ ಗಂಗೆಯಲ್ಲಿ ಸ್ನಾನ ಮಾಡಿ ದಾನ ಧರ್ಮ ಕಾಯ್ಕರ್ಪವನ್ನು ಸಲ್ಲಿಸಿ ರಾಮೇಶ್ವರ ದಿವ್ಯ ದರ್ಶನ ಪಡೆದನು. ಬರುತ್ತಾ ದಿನ ಉರುಳಿ 16 ವರ್ಷವು ಬಂದವು. ಅಂದೇ ಊರಿಗೆ ಬಂದನು. ರಾಜರಾಣಿಯರು ಶ್ರಾವಣ ಶುಕ್ರವಾರ ಗೌರಿ ವ್ರತ ಕೈಗೊಂಡ ಫಲದಿಂದ ಮಗನು ಚಿರಾಯುಷ್ಯ ಪಡೆದನು ಎಂದು ಕೊಂಡಾಡಿದರು. 1ನೇ ಅಧ್ಯಾಯ ಮುಗಿಯಿತು. ಇನ್ನು 2ನೇ ಪ್ರಕರಣ. ಶ್ರೀ ಮಹಾಲಕ್ಷ್ಮಿ ಮಹಿಮೆಯ ಕಥಾರಂಭ.
ಆದಿಕಾಲದಲ್ಲಿ ಕಾಶಿ ಸುಪ್ರಸಿದ್ಧ ಪಟ್ಟಣವಾಗಿತ್ತು. ಆ ಪಟ್ಟಣದಲ್ಲಿ ಧನಶೆಟ್ಟಿ ಎಂಬ ಅಗರ್ಭ ಶ್ರೀಮಂತ ಸಾಹುಕಾರನು ಇದ್ದನು. ಅವನು ಬಹಳ ಭಕ್ತಿವಂತನು, ಧರ್ಮಿಷ್ಠನು, ಸದಾಚಾರಿಯೂ ಸದ್ಗುಣಿಯೂ ಆಗಿದ್ದನು. ಅವನಿಗೆ ಒಳ್ಳೆ ಸುಂದರ ಹೆಂಡತಿ ಇದ್ದಳು. ಅವಳು ಪತಿಯೇ ಪರಮಾತ್ಮನು, ಪತಿ ಸೇವೆಯೇ ಪರಮೇಶ್ವರನ ಸೇವೆ, ಪತಿಪಾದ ಧೂಳಿಯೇ ಕುಂಕುಮ ತಿಲಕ, ಪತಿಯ ಪಾದೋದಕವೇ ತೀರ್ಥ ಪ್ರಸಾದವೆಂದು ಅರಿತು ನಡೆಯುವ ಮಹಾಸಾಧ್ವಿಯಾಗಿದ್ದಳು. ಅವಳಿಗೆ ಮುದ್ದು ಮಗನು ಇದ್ದನು. ತಂದೆ ತಾಯಿಯ ಪ್ರೀತಿಗೆ ಪಾತ್ರನಾಗಿದ್ದನು. ಅವನಿಗೆ ಜಯಚಂದನೆಂದು ನಾಮಕರಣ ಮಾಡಿದರು. ಜಯಚಂದನ ಜನ್ಮ ಕುಂಡಲಿಯಲ್ಲಿ 15 ವರ್ಷಕ್ಕೆ ಮರಣವೆಂದು ಇತ್ತು. ಇದನ್ನು ತಂದೆ ತಾಯಿಗಳು ಮೊದಲೇ ತಿಳಿದಿದ್ದರು. ಅವನು ಬಿಟ್ಟು ಮತ್ತೆ ಮಕ್ಕಳಾಗುವುದಿಲ್ಲವೆಂದು ಕೂಡ ಬಂದಿತು. ಮೇಲೆ ಸಂತಾನ ರೇಖೆಯು ಅವಳ ಕೈಯಲ್ಲಿ ಇದ್ದಿದ್ದಿಲ್ಲ. ಮನೆಯಲ್ಲಿ ಸಾಕಷ್ಟು ದುಡ್ಡು ದ್ರವ್ಯ ಉಂಟು. ಹತ್ತಿ ಅರಳಿ ವ್ಯಾಪಾರ ಮಾಡುವುದರಲ್ಲಿ ಅವನನ್ನು ಸರಿಗಟ್ಟುವವರು ಯಾರೂ ಇರಲಿಲ್ಲ. ಅವರು ಮನೆಯಲ್ಲೆಲ್ಲ ಮಂಗಲ ಎಂಬ 50 ವರ್ಷದ ಮುದುಕಿಯೊಬ್ಬಳು ದಾಸಿಯಾಗಿದ್ದಳು. ಅವಳು ಒಳ್ಳೆ ನಂಬಿಕೆಯ ಅಚ್ಚುಮೆಚ್ಚಿನ ದಾಸಿಯಾಗಿದ್ದಳು. ಮಗನು ದಿನದಿನಕ್ಕೆ ಬಿದಿಗೆಯ ಚಂದ್ರನಂತೆ ಬೆಳೆ ಹತ್ತಿದನು. ಅವನು ಬೆಳೆದಂತೆ ತಂದೆ ತಾಯಿಗಳಿಗೆ ಬಹು ಚಿಂತೆಯಾಯಿತು. ಇದಕ್ಕೆ ಬೇಗ ಮಗನು ಉಳಿಯುವ ಉಪಾಯ ಹುಡುಕಬೇಕು. ನನ್ನ ಸಿರಿ ಸಂಪತ್ತು ಎಲ್ಲವೂ ಕೈಬಿಟ್ಟು ಹೋದರೂ ಚಿಂತೆಯಿಲ್ಲ. ಮಗನು ಮಹಾಯುಷ್ಯ ಹೊಂದಿದರೆ ಸಾಕೆಂದು ಊರ ಪಕ್ಕದಲ್ಲಿ ಮಾರುತಿ ದೇವಾಲಯದಲ್ಲಿ ಬೀಡು ಬಿಟ್ಟ ಮಹಾತಪಸ್ವಿ ಹತ್ತಿರ ಸತಿಪತಿ ಹೋಗಿ ತಪಸ್ವಿಯನ್ನು ಕಂಡು, ಮುನೀಶ್ವರ, ನಮ್ಮ ಕೋರಿಕೆಯನ್ನು ಮುನಿಸಬೇಕೆಂದು ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಪಸ್ವಿಯು ಮೇಲೇರಿ, ನಿಮ್ಮ ಕೋರಿಕೆಯನ್ನು ಹೇಳಿರಿ, ನನ್ನ ಕೈಯಿಂದ ಆಗುವುದಿದ್ದರೆ ನಿಮ್ಮ ಕಾರ್ಯ ಮಾಡಿ ಕೊಡುವೆ. ಇದೇ ನನ್ನ ಸತ್ಯವಚನವೆಂದು ನುಡಿದನು. ಗುರುದೇವ, ನನಗೆ ಏಕಮಾತ್ರ ಪುತ್ರ. ಮನೆಯಲ್ಲಿ ಸಾಕಷ್ಟು ದುಡ್ಡು ದ್ರವ್ಯ ಉಂಟು. ಉಣ್ಣು ತಿನ್ನಲಿಕ್ಕೆ ಕೊರತೆ ಇಲ್ಲ. ಆದರೆ ಮಗನ ಜಾತಕದಲ್ಲಿ 15 ವರ್ಷಕ್ಕೆ ಮರಣವಿದೆ ಅಂತಿದೆ. ಅದಕ್ಕಾಗಿ ಸತಿಪತಿಯರು ಮಗನಿಗಾಗಿ ಹಗಲಿರುಳು ಕೊರಗುತ್ತಿರುವೆವು. ಅದಕ್ಕಾಗಿ ಅವನನ್ನು ಉಳಿಸುವ ಮಾರ್ಗವನ್ನು ತೋರಿಸಬೇಕು. ಅವನನ್ನು ಬಿಟ್ಟು ಮತ್ತೆ ಮಕ್ಕಳಾಗುವ ರೇಖೆ ಹತ್ತನೇ ಸಾಮುದ್ರಿಕದಲ್ಲಿ ಇಲ್ಲವೆಂದು ಜ್ಞಾನಿಗಳು ಹೇಳಿರುವರು. ಅದಕ್ಕಾಗಿ ನನ್ನ ಸರ್ವಸ್ವ ನಾಶವಾದರೂ ಚಿಂತೆ ಇಲ್ಲ. ಮಗನು ಉಳಿಯುವ ಬಗೆ ಹೇಳಬೇಕೆಂದು ದೈನ್ಯವಾಗಿ ಧನಶೆಟ್ಟಿ ಕರಜೋಡಿಸಿ ಬಿಡಿಕೊಂಡನು. ಅವನ ವಿನಯ ಮಾತುಗಳನ್ನು ಕೇಳಿ ತಪಸ್ವಿಯು ಮನ ಅರಳಿತು. ಇವರಿಗೆ ಮಗನು ಬದುಕುವ ಮಾರ್ಗ ಹೇಳಿಕೊಡಬೇಕೆಂದು ಹೇಳತೊಡಗಿದನು. ದಂಪತಿಗಳಿಗೆ ಬ್ರಹ್ಮ ಬರಹ ಯಾರಿಂದಲೂ ತಪ್ಪದು. ಆದರೆ ನಿಮ್ಮ ಮಗನು ಉಳಿಯುವುದಕ್ಕೆ ಒಂದೇ ಒಂದು ಮಾರ್ಗ ಉಂಟು. ಅದರಂತೆ ನೀವು ಆಚರಿಸಿದರೆ ಮಗನು ಚಿರಾಯಸ್ಸನು, ಬಲವಂತನು, ಬುದ್ಧಿವಂತನು, ಧೈರ್ಯವಂತನು ಆಗುವನು ಎಂದು ಹೇಳಿದರು. ನೀವು ಹೇಳಿದಂತೆ ಅಕ್ಷರ ಸಹ ಪಾಲಿಸುವೆವು. ನಿಮ್ಮ ವಾಕ್ಯ ವೇದವಾಕ್ಯ, ನಿಮ್ಮ ನುಡಿಯೇ ನಮಗೆ ಸುಖದ ಸೋಪಾನ. ಹೇಳು ಗುರುವೇ ಎಂದು ಬೇಡಿಕೊಂಡರು. ಶಾಂತಚಿತ್ತದಿಂದ ಕೇಳಿ. ಶ್ರಾವಣ ಮಾಸದಲ್ಲಿ ಶ್ರೀ ಶುಕ್ರವಾರ ಸಂಪತ್ಗೌರಿ ವ್ರತ ಕೈಗೊಳ್ಳಬೇಕು. ಅಂದರೆ ನಿಮಗೆ ಸುಖವಾಗುವುದು. ಮಗನು ಮೃತ್ಯುವಿನಿಂದ ಪಾರಾಗುವನೆಂದು ಹೇಳಿದರು. ಗೌರಿ ವ್ರತ ನೇಮ ವಿಧಾನವನ್ನು ಸಾರವಾಗಿ ಹೇಳಬೇಕು ಅಂದರು. ವ್ರತ ವಿಧಾನ ಇಂತಿದೆ. ಸೂತ ಪುರಾಣಿಕರು ಬರೆದಿಟ್ಟ ಲಿಪಿ ಈ ರೀತಿದೆ. ಶ್ರಾವಣ ಮಾಸ ಶುಕ್ರವಾರ ಮನೆಯನ್ನು ಗೋವಿನ ಮಲದಿಂದ ಸಾರಿಸಿ ವ್ರತ ನೆರವೇರಿಸುವ ಹೆಣ್ಣು ಮಕ್ಕಳು ಮಡಿಯಿಂದ ಆ ದಿನ ಪೂರ್ಣ ಬಾಯಲ್ಲಿ ನೀರು ಹಾಕದಂತೆ ಉಪವಾಸ ಮಾಡಬೇಕು. ಮನೆಯಲ್ಲಿ ಬಾಳೆಯ ಕಂಬ, ಮಾವಿನ ತೋರಣದಿಂದ ರಚಿಸಿದ ಪೂಜಾ ಮಂಟಪದಲ್ಲಿ ಮಡಿ ಮಾಡಿದ ಮಂಚವನ್ನು ಹಾಕಿ, ಮಂಚದ ಮೇಲೆ ಅಕ್ಕಿ ಹಾಸಕ್ಕಿ ಹೊಯ್ದು ಅದರ ಮೇಲೆ ಮುತ್ತುಗದ ಎಲೆಗಳನ್ನು ಹರವಿ ಅದರಲ್ಲಿ ಬಂಗಾರ ಇಲ್ಲವೇ ಬೆಳ್ಳಿಯ ಇಲ್ಲವೇ ಅರಿಶಿನ ಶ್ರೀ ಗೌರಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಚಿತ್ರವಸ್ತ್ರಾದಿಗಳಿಂದ ಶೃಂಗರಿಸಿ ಮುತ್ತೈದೆಯರ ಮಂಗಳಸೂತ್ರ, ಮೂಗುಬಟ್ಟು ಇಟ್ಟು ಕಂಕಣಗಳನ್ನಿರಿಸಿ ಹಣ್ಣು ಬಳಪಗಳನ್ನಿಡಿಸಿ ಪೂಜಿಸಿ ನಮಸ್ಕರಿಸಿ 5 ಸಾರಿ ಆ ಮಂತ್ರವನ್ನು ಉಚ್ಚರಿಸುತ್ತಾ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಮಂತ್ರ ಈ ರೀತಿಯಾಗಿದೆ. ಅದ್ಯಂ ಸಫಲಂ ಜನ್ಮ ಅದ್ಯಮೇ ಸಫಲತಂ ಅದ್ಯಮೇ ಫಲಿತ ಪುಣ್ಯ ಪೂಜಾಯಂತೆ ಮಹೇಶ್ವರಿ ಪ್ರದಕ್ಷಿಣಂ ಕರೋಮಿ ಎಂದು ಮಂತ್ರ ಉಚ್ಚರಿಸಬೇಕು. ಶ್ರೀ ಗೌರಿ ಪೂಜಾ ಸ್ಥಾನದಲ್ಲಿ ತುಪ್ಪದ ದೀವಿಗೆಯನ್ನು ಹಚ್ಚಿ ಬಟ್ಟಲದಿಂದ ಆ ದೀಪದ ಕಾಡಿಗೆಯನ್ನು ನೋಡುತ್ತಾ ಶ್ರೀ ಮಹಾಲಕ್ಷ್ಮಿ ಮುಖಾರವಿಂದನ್ನು ನೋಡುತ್ತಾ ಶ್ರದ್ಧಾನ್ವಿತರಾಗಿ ಕಥಾಶ್ರವಣ ಮಾಡಬೇಕು. ಶ್ರೀ ಶುಕ್ರವಾರ ಗರುಡ ಪಾರಾಯಣ ಪಡಿಸಬೇಕು. ಕಥೆಯ ಪೂರ್ಣವಾದ ಬಳಿಕ ಕಥಾಶ್ರವಣಕ್ಕೆ ಬಂದ ಎಲ್ಲ ಮಂಗಲನೆಯರಿಗೆ ಕಣ್ಣಿಗೆ ಕಾಡಿಗೆ ಹಚ್ಚಬೇಕು. ಈ ರೀತಿ ವ್ರತ ವಿಧಾನವನ್ನು ಕೈಗೊಂಡರೆ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಬಂದು ಕಾಲನ ವಾಕ್ಯವನ್ನು ಹರಿದೆಗೆದು ನಿನ್ನ ಮಗನು ಕಾಪಾಡುವಳು ಮತ್ತು ನಿನ್ನ ಮಗನು 14ನೇ ವಯಸ್ಸಿಗೆ ಪರಮ ಪೂಜ್ಯ ಪಾವನದ ಕಾಶಿ ಪುಣ್ಯಕ್ಷೇತ್ರದ ದರ್ಶನಕ್ಕೆ ಕಳಿಸಬೇಕು. ಅಲ್ಲಿ ಗಂಗಾ ಸ್ನಾನ ಮಾಡಿ ದಾನ ಧರ್ಮ ಮಾಡಿ ಬರಬೇಕು. ಅಂದರೆ ನಿಮ್ಮ ಮಗನು ಚಿರಾಯುಸ್ಸುಗಳನ್ನು ನಾಗುವನು. ನಿಮಗೆ ಸುಖ ಶಾಂತಿ ಸೌಖ್ಯ ಆರೋಗ್ಯ ಚೆನ್ನಾಗಿ ಸಿಗುವುದೆಂದು ಮುನಿಯು ಹೇಳಿದನು. ಅವರು ಹೇಳಿದಂತೆ ನಡೆದುಕೊಳ್ಳಲು ಒಪ್ಪಿಕೊಂಡು ಸತಿಪತಿಯರು ಮುನಿದೇವನಿಗೆ ವಚನ ಕೊಟ್ಟು ಹಿರಿಹಿರಿಗುತ್ತಾ ಮನೆಗೆ ಬಂದರು.
ಮಗ ಜಯಚಂದ್ರ ಕುಮಾರನಿಗೆ 16 ವರ್ಷ ತುಂಬಲು 1 ತಿಂಗಳು ದುಃಖದ ಕಡಲಲ್ಲಿ ಮುಳುಗಿದರು. ಮುನಿದೇವನು ಹೇಳಿದಂತೆ ಪ್ರತಿ ಶ್ರಾವಣ ಶ್ರೀ ಶುಕ್ರವಾರ ಗೌರಿ ವ್ರತ ಮಾಡುವ ಕಾರ್ಯವನ್ನು ಭರದಿಂದ ನಡೆಸಿದರು. ಅನ್ನಸಂತರ್ಪಣೆ ಮಾಡಿಸಿದ್ದು, ಬಡವರಿಗೆ, ಜಂಗಮರಿಗೆ, ಸಾಧು ಸತ್ಪುರುಷರಿಗೆ ದಾನ ಧರ್ಮವನ್ನು ಮಾಡಿದರು. ಗೌರಿ ವ್ರತಕ್ಕೆ ಬಂದ ಹೆಣ್ಣು ಮಕ್ಕಳನ್ನು ಆದರಿಂದ ಬರಮಾಡಿಕೊಳ್ಳುತ್ತಿದ್ದರು. ಅಂದು ಶ್ರಾವಣ ಮಾಸ ಶುಕ್ರವಾರ ಅಂದೇ ಮಗನ ಕಾಶಿ ಪುಣ್ಯ ಸ್ಥಳಕ್ಕೆ ಹೊರಡುವ ದಿನವು. ಅಂದು ಒಳ್ಳೆ ವಿಜೃಂಭಣೆಯಿಂದ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಕೈಗೊಂಡರು. ಪುರ ಹೆಣ್ಣು ಮಕ್ಕಳು ಒಳ್ಳೆಯ ಉತ್ಸಾಹದಿಂದ ಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಂಡರು. ಮಗ ಜಯಚಂದ್ರ ಕುಮಾರನು ಶಾಲೆಗೆ ಹೋಗಿ ಮನೆಗೆ ಬಂದನು. ಮನೆಯಲ್ಲಿ ನಡೆದ ಮಂಗಳವಾದ್ಯ, ಅನ್ನಸಂತರ್ಪಣೆ, ದಾನ ಧರ್ಮ, ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ನೋಡಿ ಸಂತಸದ ಕಡಲಲ್ಲಿ ಮುಳುಗಿದನು. ತಂದೆ ತಾಯಿಗಳು ಬಹಳ ಪರೋಪಕಾರಿಗಳು, ಉದಾರಿಗಳು, ಭಕ್ತಿವಂತರು ಎಂದು ಕೊಂಡಾಡಿ ಸಂತೋಷದ ಉದ್ಗಾರವನ್ನು ತೆಗೆದನು. ಮಗ ಜಯಚಂದ್ರನನ್ನು ನೋಡಿ ತಂದೆ ತಾಯಿಗಳಿಗೆ ಶೋಕ ಒತ್ತಿ ಬಂದಿತು. ಮಗನ ಮುದ್ದಾದ ಓಂಕಾರದಿಂದ ಹಿಡಿದು, ಮಹಾಲಕ್ಷ್ಮಿ, ನಿನ್ನ ವೃತ್ತದಿಂದ ನನ್ನ ಮಗನು ಮಹಾಯುಷ್ಯನನ್ನು ಪಡೆಯಲಿ ಎಂದು ಶ್ರೀದೇವಿಯನ್ನು ಕೊಂಡಾಡಿದರು. ಜಯಚಂದ್ರ ಕುಮಾರನಿಗೆ ದಿಗಿಲು ಬಿದ್ದಿತು. ಇಂಥ ಮಂಗಲ ಸಮಯದಲ್ಲಿ ತಂದೆ ತಾಯಿಗಳು ಕಣ್ಣೀರು ತರುವುದಕ್ಕೆ? ಯಾವ ವಿಪತ್ತು ಪ್ರಾಪ್ತಿಯಾಗಿರುವುದು? ಇದರ ರಹಸ್ಯವನ್ನು ತಿಳಿಯಲೇಬೇಕೆಂದು ತಂದೆ ತಾಯಿಗಳ ಪಾದರವಿಂದಗಳಿಗೆ ಮಸ್ತಕವನ್ನಿಟ್ಟು, ಓ ನನ್ನ ಹೆತ್ತೆ ತಂದೆ ತಾಯಿಗಳಿಗೆ, ಈ ಮಂಗಲ ಸಮಯದಲ್ಲಿ ನೀವೇಕೆ ಸುಖಿಸುವಿರಿ? ನಿಮಗಾವ ಗಂಡಾಂತರ ಸಮಯ ಬಂದಿರುವುದು. ಸತ್ಯ ಸಂಗತಿಯನ್ನು ಈ ನಿಮ್ಮ ಮಗನ ಮುಂದೆ ತಿಳಿಸಬೇಕೆಂದು ಧನ್ಯವಾಗಿ ಬೇಡಿಕೊಂಡನು. ತಂದೆ ತಾಯಿಗಳು ಸತ್ಯ ಸಂಗತಿಯನ್ನು ಹೇಳಲೇಬೇಕಾಯಿತು. ಮಗುವೇ, ನಮಗೆ ಬಹುದಿನಗಳಿಂದ ಮಕ್ಕಳಾಗಿರಲಿಲ್ಲ. ಚಿಂತೆಯಲ್ಲಿ ಸತಿಪತಿಯರು ನಿತ್ಯ ಕಾಲ ಕಳೆಯುತ್ತಿರುವಾಗ ಒಂದು ಮುಪ್ಪಾದ ಮುದುಕಿಯು ಮನೆಗೆ ಬಂದು ಭಿಕ್ಷೆ ಕೇಳಿದಳು. ನಾನು ಆ ಮುದುಕಿಗೆ ಧಾನ್ಯ ನೀಡಲು ಹೋದೆ. ಆ ಮುದುಕಿಯು, ಅಮ್ಮ, ತಾಯಿ, ನಿನಗೆ ಮಕ್ಕಳೆಷ್ಟು ಮಂದಿ ಉಂಟೆಂದು ಕೇಳಿದಳು. ನನಗೆ ದುಃಖ ಮಳೆಯಾಗಿ ಒತ್ತಿ ಬಂದಿತು. ತಾಯಿ, ನನಗೆ ಮಕ್ಕಳಾಗಿಲ್ಲ, ಬಂಜೆಯಾಗಿ ಕಾಲ ಕಳೆಯಬೇಕಾದ. ದೇವರು ಮನೆಯಲ್ಲಿ ಸಾಕಷ್ಟು ದುಡ್ಡು, ದ್ರವ್ಯ, ಅಂತಸ್ತು ಕರುಣಿಸಿದ್ದಾನೆ. ಆದರೆ ಮಕ್ಕಳ ಚಿಂತೆಯನ್ನು ನಮಗೆ ಕೊಟ್ಟಿರುತ್ತಾನೆ ಎಂದು ಕಣ್ಣೀರು ತೆಗೆದಳು. ಅಮ್ಮ, ನಾನು ಹೇಳಿದಂತೆ ಕೇಳಿದರೆ ನಿಮಗೆ ಸಂತಾನ ಪ್ರಾಪ್ತವಾಗುವುದು ಎಂದು ಮುದುಕಿ ಹೇಳಿದಳು. ಹೇಳು ತಾಯಿ, ನೀನು ಹೇಳಿದಂತೆ ನಡೆದುಕೊಳ್ಳುವೆ ಎಂದು ಬೇಡಿಕೊಂಡಳು. ಕೇಳು ಮಗಳೇ, ಊರ ಹೊರಗಿರುವ ಮಾರುತಿ ದೇವಾಲಯದ ಮುಂದೆ ಬಿಲ್ವಪತ್ರೆ ಗಿಡ ಉಂಟು. ಆ ಗಿಡದಲ್ಲಿಯ ಪತ್ರೆಯ ಹಣ್ಣನ್ನು ಒಂದೇ ಒಂದು ಹರಿದುಕೊಂಡು ಬಂದು ಶ್ರಾವಣ ಮಾಸ ಶುಕ್ರವಾರ ಗೌರಿ ಪೂಜೆಯನ್ನು ಮಾಡಿ ಆ ಹಣ್ಣನ್ನು ಸೇವಿಸು. ಅಂದರೆ ನಿನಗೆ ಮಹಾಲಕ್ಷ್ಮಿ ವರದಿಂದ ಗಂಡು ಸಂತಾನ ಪ್ರಾಪ್ತವಾಗುವುದೆಂದು ಹೇಳಿ ಮರೆಯಾದಳು. ಆ ಮುದುಕಿಯು ಹೇಳಿ ವೃತವನ್ನು ಮಾಡಿ ನಿನ್ನನ್ನು ಹಡೆದೆವು. ಹಡೆದ 5ನೇ ದಿನದಲ್ಲಿ ನಿನ್ನ ಜಾತಕವನ್ನು ತೆಗೆಯಲಾಗಿ ಆ ಜಾತಕದಲ್ಲಿ 15ನೇ ವರ್ಷಕ್ಕೆ ನಿನ್ನ ಮಗನಿಗೆ ಮರಣ ಉಂಟೆಂದು ವಿದ್ವಾನ್ ಜ್ಯೋತಿಷ್ಯಗಾರರು ಹೇಳಿದರು. ಈ ವಾರ್ತೆಯನ್ನು ಕೇಳಿ ತಂದೆ ತಾಯಿಗಳು ಚಿಂತಾಕ್ರಾಂತದಲ್ಲಿ ಬೆಂದು ಬಳಲಿ ಇದಕ್ಕೆ ಯೋಗ್ಯ ಪರಿಹಾರ ಮಾರ್ಗವನ್ನು ಹುಡುಕಬೇಕು. ಮಗನನ್ನು ಯಾವ ರೀತಿಯಲ್ಲಾದರೂ ಮೃತ್ಯುಪಾಶದಿಂದ ಬಿಡುಗಡೆ ಮಾಡಬೇಕೆಂದು ಮಹಾ ತಪಸ್ವಿ ಮುನಿದೇವನಲ್ಲಿ ಸಂಗತಿಯನ್ನು ಕೇಳಿದೆವು. ಆ ಮುನಿದೇವನೆಯನು ಅದಕ್ಕೆ ಯೋಗ್ಯ ಉಪಾಯವನ್ನು ಹೇಳಿದನು. ಶ್ರಾವಣ ಸೋಮವಾರ ಶ್ರೀ ಶುಕ್ರವಾರ ಪ್ರತಿ ಶ್ರಾವಣ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಮತ್ತು ನಿನ್ನ ಮಗನು ಕಾಶಿ ಪುಣ್ಯಕ್ಷೇತ್ರಕ್ಕೆ ದರ್ಶನವೆನ್ನಿತ್ತು ಪೂಜ್ಯ ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿ ಬರಬೇಕು. ಅಂದರೆ ನಿನ್ನ ಮಗನು ಶ್ರೀ ಮಹಾಲಕ್ಷ್ಮಿ ಕಾಪಾಡುವಳು. ಮರಣೋದ್ಧರಾಗಿ ಪ್ರಬುದ್ಧವಂತನಾಗಿ ಯಶವಂತನಾಗಿ ಕೀರ್ತವಂತನಾಗಿ ಬೆಳೆದು ಹೆತ್ತ ತಂದೆ ತಾಯಿಗೆ ಕೀರ್ತಿ ತರುವನಾಗಿ ಹೇಳಿದರು. ಅದಕ್ಕಾಗಿ ನಿನ್ನ ಹಡೆದಾತರು ದುಃಖ ದುಂಬಿದಲ್ಲಿ ಮುಳುಗಿರುವರು. ಕುಮಾರ ಜಯಚಂದ್ರ ಎಂದು ತಾಯಿ ನುಡಿದಳು. ಮಗನು ಮಾತಾಪುತ್ರಗಳಿಗೆ ನನಗಾಗಿ ಚಿಂತಿಸಬೇಡಿರಿ. ಹುಟ್ಟಿದು ಒಂದಿನ ದಿನ ಸಾಯಲೇಬೇಕು. ಬಾರದು ಬಪ್ಪದು ತಪ್ಪದು. ದೇವಿಯ ಅನುಗ್ರಹ ಯಾವ ರೀತಿ ಇರುತ್ತದೋ ಅದೇ ರೀತಿಯಿಂದ ಸಾಗಲಿ. ನಾನು ಬದುಕಿದರೆ ತಂದೆ ತಾಯಿಗಳ ಸೇವೆ ಮಾಡುತ್ತಾ ಸತ್ತರೆ ನಿರ್ಭಾಗ್ಯನಾಗುವೆ. ನಿಮ್ಮ ಹೇಳಿಕೆಯಂತೆ ಇಂದೇ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗುವೆ. ನನ್ನ ಪ್ರಯಾಣಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿರಿ. ಇದು ಸ್ನಾನ ಮಾಡಿ ಮಡಿಯಿಂದ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ತಂದೆ ತಾಯಿಗಳಿಗೆ ಆಶೀರ್ವಾದ ಪಡೆದು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಪ್ರಯಾಣ ಬೆಳೆಸಿದನು. ಇತ್ತ ತಂದೆ ತಾಯಿಗಳು ಮಗನ ಅಗಲುವಿಕೆಯನ್ನು ದುಃಖವನ್ನು ಸಹಿಸದಾದರು. ಅತ್ತ ಜಯಚಂದ್ರನು ಕಾಶಿ ವಿಶ್ವನಾಥನ ದರ್ಶನ ಪಡೆದು ಪುಣ್ಯ ಪಾವನಾದ ಗಂಗಾ ಸ್ನಾನ ಮಾಡಿ ದೇವರಿಗೆ ಕರ ಜೋಡಿಸಿ ಭಕ್ತಿ ಭಾವದಿಂದ ನಮಸ್ಕರಿಸಿ, ದೇವ ವಿಶ್ವನಾಥ, ಸಕಲ ಚರಾಚರ ಜೀವಿಗಳ ಸಂರಕ್ಷಣಾ ನನಗಾಗಿ ಹಡೆದಾತರು ಹಗಲಿರಲು ಚಿಂತಿಸಿರುವರು. ಮರಣ ಬಂದಲ್ಲಿ ನಿನ್ನ ಸ್ಥಾನದಲ್ಲಿಯೇ ಬರಲಿ. ಅಂದರೆ ನಾನು ಧನ್ಯವಾಗುವೆ, ಮನ್ಯನಾಗುವೆನೆಂದು ಬೇಡಿಕೊಂಡನು. ಭಕ್ತಿ ಪರಮಶನಾದನು ವಿಶ್ವನಾಥನು. ಮಗು ಜಯಚಂದ್ರ, ನಿನ್ನ ತಂದೆ ತಾಯಿಗಳು ನನ್ನ ಪ್ರೀತಿಯ ಭಕ್ತರು, ಉದಾರಿಗಳು, ಧರ್ಮಿಷ್ಠರು ಆಗಿದ್ದರಿಂದ ಅವರ ಸಂರಕ್ಷಣೆ ಭಾರ ನನ್ನದು. ಆದ್ದರಿಂದ ನೀವು ಮನೆಯಲ್ಲಿ ಶ್ರಾವಣ ಮಾಸದ ಶ್ರೀ ಶುಕ್ರವಾರ ವ್ರತವನ್ನು ಪ್ರತಿ ವರ್ಷ ಮಾಡುತ್ತಾ ಹೋಗಿರಿ. ಜಗದ್ವಂದಳಾದ ಮಹಾಲಕ್ಷ್ಮಿ ನಿನ್ನನ್ನು ಕಾಪಾಡುವಳೆಂದು ಹೇಳಿದಂತೆ ಪ್ರತಿದಿನ ಜಯಚಂದ್ರನಿಗೆ ತಿಳಿಸಿತು.
ಕಾಶಿ ವಿಶ್ವನಾಥನ ನಾಮ ಸ್ಮರಿಸುತ್ತಾ ಊರಿಗೆ ಮರಳಿದನು. ಆತ ಸಂಗತಿಯನ್ನು ತಂದೆ ತಾಯಿಗಳಿಗೆ ತಿಳಿಸಿದನು. 15 ವರ್ಷ ಮುಗಿಯಿತು. ಜಯಚಂದ್ರನನ್ನು ಶ್ರೀ ಮಹಾಲಕ್ಷ್ಮಿ ಕಾಪಾಡಿದಳು. ತಂದೆ ತಾಯಿಯ ಮಗನು ಹರ್ಷಗೊಂಡರು. ಶ್ರೀ ಮಹಾಲಕ್ಷ್ಮಿಯನ್ನು ಸ್ಮರಿಸಿದರು. ಕೇವಲ ಮಹಾಲಕ್ಷ್ಮಿ ವ್ರತದಿಂದ ನನ್ನ ಮಗನು ಬದುಕಿನೆಂದನೆಂದು ಪ್ರತಿ ವರ್ಷ ಗೌರಿ ವ್ರತ ಕೈಗೊಂಡರು. ಶ್ರೀ ಮಹಾಲಕ್ಷ್ಮಿ ಪೂಜೆ ನಾಮೋಚ್ಚಾರಣೆ ಭಕ್ತಿಯಲ್ಲಿ ಕಾಲ ಕಳೆಯುವವರೆಗೆ ಧನ ಸಂಪತ್ತು, ಯಶ, ಆಯುಷ್ಯ, ಆರೋಗ್ಯ, ಸಂತತಿ, ಹೇರ್ತೆ, ಕೀರ್ತಿ, ವರ, ಮುಕ್ತಿ ಇವೆಲ್ಲವನ್ನು ಹೊಂದುವರೆಂದು ಹೇಳುವ ಶ್ರೀ ಮಹಾಲಕ್ಷ್ಮಿ ವ್ರತದ ಮಹಿಮೆಯ ವಚನ ಕಥೆಯು ಇಲ್ಲಿಗೆ ಸಂಪೂರ್ಣವಾಯಿತು.